ಮಣಿಪುರ ರಾಜ್ಯದಲ್ಲಿ ನಡೆದ ಹಿಂಸಾಚಾರ ಸಂದರ್ಭದಲ್ಲಿ ಮೂವರು ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಮೆರವಣಿಗೆ ನಡೆಸಿದ ಹೀನ ಕೃತ್ಯವನ್ನು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಸಮಿತಿಯ ಅಧ್ಯಕ್ಷೆ ರೇಣುಕಾ ಬಂದಂ ಅವರು ತೀವ್ರವಾಗಿ ಖಂಡಿಸಿ ನೀಚ ಕೃತ್ಯ ಎಸಗಿದ ಚಾಂಡಾಲರಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಒತ್ತಾಯಿಸಿದ್ದಾರೆ. 3 ತಿಂಗಳುಗಳಿಂದ ಹೊತ್ತು ಉರಿತಾ ಇರುವಂತಹ ಮಣಿಪುರ, ಹಾಗೆ ಈಗಾಗಲೇ ಕಳೆದ ಕೆಲ ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗುತ್ತೆ. 16 ಜನ ಗಂಡಸರು ಸೇರಿಕೊಂಡು 2 ಜನ ಹೆಣ್ಮಕ್ಕಳನ್ನ ಸಂಪೂರ್ಣ ನಗ್ನಗೊಳಿಸಿ ಅವರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತಾ ಅವರ ಶರೀರದ ಜೊತೆ ಆಟವಾಡ್ತಾ ಅವ್ರಿಗೆ ಒಂಥರ ಹಿಂಸೆ, ಆ ಒಂದು ಕೆಟ್ಟ ಕೃತ್ಯವನ್ನ ಅವರು ಏನು ಮಾಡಿದ್ದಾರೆ. ನಿಜಕ್ಕೂ ಆ ವಿಡಿಯೋವನ್ನು ನೋಡಿದರೆ ನಿಜಕ್ಕೂ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಷ್ಟು ನಮಗೆ ನೋವಾಗ್ತಾ ಇದೆ. ಇಂಥ ಒಂದು ಕೃತ್ಯ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆಯಾ? ನಮ್ಮ ಭಾರತ ದೇಶ ಎಲ್ಲಿಗೆ ಬಂದು ನಿಂತಿದೆ? ಏನಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ಕೇಳುವಂತ ಪ್ರಶ್ನೆ ಇದಾಗಿದೆ. ಯಾಕಂತಂದ್ರೆ ಯತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾ ಬರ್ತಾ ಇರುವಂತ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ನಾವೆಷ್ಟು ಗೌರವಿಸ್ತೀವೋ, ಎಷ್ಟು ಅವರನ್ನ ಪೂಜಿಸ್ತೀವೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ. ಬಟ್ ಇವತ್ತಿನ ದಿನ ಹೆಣ್ಣು ಮಕ್ಕಳಿಗೆ ಈ ರೀತಿ ಹಿಂಸೆ, ಈ ರೀತಿ ಕಷ್ಟ, ಈ ರೀತಿ ಒಂದು ಚಿತ್ರ ಹಿಂಸೆನ ಅವರು ಕೊಡ್ತಾ ಇರುವಂತದ್ದು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳಿಗೆ ಕಾಣ್ತಾ ಇಲ್ವಾ? ಅವ್ರು ಇದನ್ನ ನೋಡ್ತಾ ಇಲ್ವಾ? ಅಥವಾ ಕಂಡು ಕಾಣದೇ ಇರುವಂತೆ ಅವ್ರು ನಟಿಸ್ತಾ ಇದ್ದಾರ? ಆ ಹೆಣ್ಣು ಮಕ್ಕಳ ಅಳಲು, ಆ ಹೆಣ್ಣು ಮಕ್ಕಳ ಒಂದು ನೋವು, ಸಂಕಟ, ಕೂಗು ಅವ್ರಿಗೆ ಕೇಳಿಸ್ತಾ ಇಲ್ವಾ? ಅಥವಾ ಕೇಳಿಯೋ ಕೇಳದೇ ಇರುವಂತೆ ಅವರು ನಟಿಸ್ತಾ ಇದ್ದಾರ? ಅಂತಹ ಒಂದು ಕೇಳುವಂತ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ದೇಶದ ಒಂದು ಪ್ರಧಾನಿಯಾದಂತಹ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಕೇಳೋದಿಷ್ಟೇ, ಏನಂತಂದ್ರೆ ಆ ಒಂದು ಕೃತ್ಯವನ್ನು ಮಾಡಿರುವಂತಹ ಒಂದು ಚಂಡಾಲರಿಗೆ, ನೀಚರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಶಿಕ್ಷೆ ಹೇಗಿರ್ಬೇಕು ಅಂತಂದ್ರೆ, ಇಂಥ ಒಂದು ಕೃತ್ಯವನ್ನ ಮಾಡಬೇಕು ಅಂತಂದ್ರೆ ಬೇರೆ ಯಾವನಿಗೆ ಆಗ್ಲಿ ಅವನು 1000 ಸಲ ವಿಚಾರ ಮಾಡಬೇಕು. ಆ ತರ ಒಂದು ಶಿಕ್ಷೆಯನ್ನ ಆ ಚಂಡಾಲರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಾಂಡೇಲಿ ಬಚಾವೋ ಸಮಿತಿಯ ಅಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರು ಆಗಿದ್ದ ದಿವಂಗತ ಅಜಿತ್ ನಾಯ್ಕರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದ ಬಸ್ ನಿಲ್ದಾಣದ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಅಜಿತ್ ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರ್, ಸಮಿತಿಯ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಹಾಗೂ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದು ಅಜಿತ್ ನಾಯ್ಕ್ ಅವರ ನಾಯಕತ್ವ, ಹೋರಾಟ ಮತ್ತು ಸಮಾಜಮುಖಿ ಕಾರ್ಯವನ್ನು ಸ್ಮರಿಸಿಕೊಂಡರು. ಹಾಗೆಯೇ ದಾಂಡೇಲಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಸಭಾಭವನದಲ್ಲಿ ದಿವಂಗತ ಅಜಿತ್ ನಾಯ್ಕರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿವಿಲ್ ನ್ಯಾಯಾಧೀಶರಾದ ರೋಹಿಣಿ ಬಸಾಪುರ್, ವಕೀಲರ ಸಂಘದ ಅಧ್ಯಕ್ಷ ಹನುಮಂತ್ ಕುಲಕರ್ಣಿ, ವಕೀಲರುಗಳಾದ ಎಸ್ಎಂ ದಬ್ಗಾರ್, ರಾಘವೇಂದ್ರ ಗಡಪ್ರ ಮೊದಲಾದವರು ಅಜಿತ್ ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡುತ್ತಾ ಅಜಿತ್ ನಾಯ್ಕರ ಹೋರಾಟಮಯ ಬದುಕನ್ನು ಸ್ಮರಿಸುತ್ತಾ ಅವರೊಂದಿಗಿನ ತಮ್ಮ ಒಡನಾಟ ಮೇಲುಕು ಹಾಕಿದರು. ಈ ಸಂದರ್ಭದಲ್ಲಿ ಇನ್ನಿತರ ವಕೀಲರುಗಳು ಉಪಸ್ಥಿತರಿದ್ದರು.